ಟ್ರೋಲರ್ಗಳನ್ನೇ ಟ್ರೋಲ್ ಮಾಡಿದ ಉಪೇಂದ್ರ. ಒಂದು ಸಾಂಗ್ನಲ್ಲಿ ಇಡೀ ದೇಶದ ಚಿತ್ರಣವನ್ನು ಚಿತ್ರಿಸಿದ ಬುದ್ಧಿವಂತ. ಹಳ್ಳಿಯಿಂದ ದಿಲ್ಲಿಯವರೆಗೆ, ಸಾಮಾನ್ಯರಿಂದ ಅಸಾಮಾನ್ಯವರೆಗೂ ಕಾಲೆಳೆದ ರಿಯಲ್ ಸ್ಟಾರ್ ಉಪೇಂದ್ರ. ಇವತ್ತಿನ ಟ್ರೆಂಡ್ಗೆ ತಕ್ಕಂತೆ ನಡೆಯುತ್ತಿರುವ ವಿದ್ಯಮಾನಗಳನ್ನು ಬಳಸಿಕೊಂಡು ಜನರಿಗೆ ಬುದ್ಧಿ ಹೇಳಿದ ಬುದ್ಧಿವಂತ. ಹೌದು ವೀಕ್ಷಕರೇ, ಈ ಸಾಂಗ್ನಲ್ಲಿ ಎಲ್ಲ ಟ್ರೆಂಡಿಂಗ್ ಟ್ರೋಲ್ ಬಳಸಿಕೊಂಡು ಇವತ್ತಿನ ಸನ್ನಿವೇಶಕ್ಕೆ ತಕ್ಕಂತೆ UI ಟ್ರೋಲ್ ಸಾಂಗ್ನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಬಿಚ್ಚಿಟ್ಟ ವಾಸ್ತವ ವಿಚಾರಗಳಿವು. ನಟ ಉಪೇಂದ್ರಗೆ ರಿಯಲ್ ಸ್ಟಾರ್ ಎಂಬ ಬಿರುದು ಬಂದಿದ್ದೇ ಅವರ ರಿಯಲಿಸ್ಟಿಕ್ ಸಿನಿಮಾಗಳಿಂದ. ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಕ್ಟರ್ ಡೈರೆಕ್ಟರ್ ಆಗಿರೋ ಉಪ್ಪಿ ಡಿಫ್ರೆಂಟ್ ಅಂದರೆ ಏನು ಅಂತ ತೋರಿಸಿಕೊಟ್ಟವರು. ಇದೀಗ UI ಸಿನಿಮಾ ನಿರ್ದೇಶಿಸಿ ನಟಿಸಿದ್ದು ಈ ಸಿನಿಮಾ ಭಾರೀ ನಿರೀಕ್ಷೆ ಮೂಡಿಸಿದೆ. ಈ ಸಿನಿಮಾದ ಟ್ರೋಲ್ ಸಾಂಗ್ ಬಿಡುಗಡೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸಾಂಗ್ ನೋಡಿದ ಅಭಿಮಾನಿಗಳು ಉಪ್ಪಿ ಕ್ರಿಯೇಟಿವಿಟಿ ಸೂಪರ್ ಅಂತ ಜೈಕಾರ ಹಾಕುತ್ತಿದ್ದಾರೆ. ಆದರೆ ಈ ಹಾಡಿನಲ್ಲಿ ರಿಯಲ್ ಸ್ಟಾರ್ ಹಲವು ನೈಜ ಸಂಗತಿಗಳನ್ನು ತೆರೆದಿಟ್ಟಿದ್ದಾರೆ. ಆ ವಿಷಯಗಳು ಯಾವ ಎಂಬ ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ. ಸೋಷಿಯಲ್ ಮೀಡಿಯಾವನ್ನು ಕಸದ ರಾಶಿ ಎಂದು ತೋರಿಸಿದ್ದಾರೆ. ಬೆಂಗಳೂರಿನ ಜನಕ್ಕೆ ನೀರಿನ ಸಮಸ್ಯೆ ಉಂಟಾಗಿರುವುದನ್ನು ತೋರಿಸಿದ್ದಾರೆ. ಟ್ರೋಲ್ ಸಾಂಗ್ ನೋಡುವಾಗ ಬಹುತೇಕರ ಗಮನ ಹೀರೋಯಿನ್ ಡ್ಯಾನ್ಸ್ ಹಾಗೂ ಸಾಹಿತ್ಯದ ಮೇಲಿದೆ. ಆದರೆ ಸದ್ಯ ಬೆಂಗಳೂರಿನ ಹಲವೆಡೆ ನೀರಿಗಾಗಿ ಹಾಹಾಕಾರ ಎದುರಾಗುತ್ತಿದೆ. ಮಾತ್ರವಲ್ಲದೆ ರಾಜ್ಯದ ಹಲವು ಸ್ಥಳಗಳಲ್ಲಿ ಈ ಸಮಸ್ಯೆ ಇದೆ. UI ಸಾಂಗ್ನಲ್ಲಿ ನೀರಿನ ಸಮಸ್ಯೆ, ಗುಂಡಿ ಬಿದ್ದ ರಸ್ತೆ, ಟ್ರಾಫಿಕ್, ಜಗಳ ಇದನ್ನೆಲ್ಲ ಬಿಟ್ಟು ಜನ ಮೊಬೈಲ್ನಲ್ಲಿ ಮುಳುಗಿರುವುದನ್ನು ತೋರಿಸಲಾಗಿದೆ. ಯಾರಾದರೂ ಗುಂಡಿಗೆ ಬಿದ್ದರೂ ಜನ ಕಾಪಾಡದೆ ಅದನ್ನು ವಿಡಿಯೋ ಮಾಡುವುದು ಜನರ ಜವಾಬ್ದಾರಿಯನ್ನು ಉಪ್ಪಿ ಪರೋಕ್ಷವಾಗಿ ಖಂಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಇಲ್ಲದೆ ಹೋದರೆ ಜೀವನ ನಡೆಯುವುದೇ ಇಲ್ಲ ಅನ್ನುವಂತಾಗಿದೆ. ಒಂದು ಮಟ್ಟಿಗೆ ಇದು ಸತ್ಯ. ಜನರು ಅವಶ್ಯಕತೆಗಿಂತ ಹೆಚ್ಚಾಗಿ ಮೊಬೈಲ್ ಬಳಸುತ್ತಿದ್ದಾರೆ. ಇದರಿಂದ ಸಮಸ್ಯೆ ಉಂಟಾಗುತ್ತಿದೆ. ಮೊಬೈಲ್ ಒಂದು ಕೈಯಲ್ಲಿದ್ದರೆ ಅಕ್ಕಪಕ್ಕ ಏನಾಗುತ್ತಿದೆ, ಯಾರಿದ್ದಾರೆ ಅಂತಲೂ ಮರೆತು ಬಿಡುತ್ತಾರೆ. ಇದನ್ನು UI ಸಾಂಗ್ನಲ್ಲಿ ತೋರಿಸಲಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾ ಗೀಳು ಹಿಡಿಸಿಕೊಂಡವರ ಕಥೆಯಂತೂ ಮುಗಿದೇ ಹೋಯಿತು. ದಿನದ 24 ಗಂಟೆಯು ಟ್ರೋಲ್ಸ್, ರೀಲ್ಸ್ ನೋಡುತ್ತಾ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿರುತ್ತಾರೆ. ಸುಮ್ಮನೆ ಮೊಬೈಲ್ ನೋಡುತ್ತಾ ಸಮಯ ವ್ಯರ್ಥ ಮಾಡುತ್ತಾರೆ. ಟ್ರೋಲ್ ಸಾಂಗ್ನಲ್ಲಿ ಇದನ್ನು ಹೇಳುವ ಪ್ರಯತ್ನ ಮಾಡಲಾಗಿದೆ. UI ಸಿನಿಮಾ ಸಾಂಗ್ ಅನ್ನು ನಾವು ಸೂಕ್ಷ್ಮವಾಗಿ ನೋಡಿದರೆ ಅದರಲ್ಲಿ ಇದರ ಅರ್ಥಗಳನ್ನು ನಾವು ಕಾಣಬಹುದಾಗಿದೆ. ಗರ್ಭಿಣಿಯೊಬ್ಬರು ಹೆರಿಗೆ ನೋವು ಅನುಭವಿಸುತ್ತಿದ್ದರೆ ಜೊತೆಗಿರುವ ನರ್ಸ್ಗೆ ತನಗೆ ಸಂಬಂಧವೇ ಇಲ್ಲದಂತೆ ಮೊಬೈಲ್ ಸ್ಕ್ರೋಲ್ ಮಾಡುತ್ತಾ ಕುಳಿತಿರುತ್ತಾರೆ. ಇನ್ನೊಂದು ದೃಶ್ಯದಲ್ಲಿ ರಸ್ತೆ ತುಂಬ ಕಸ ಹಾಗೂ ಪ್ಲಾಸ್ಟಿಕ್ ತುಂಬಿಕೊಂಡಿದ್ದರೂ ಜನ ಇವ್ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ ಮೊಬೈಲ್ ನೋಡುತ್ತಾ ಎಂಜಾಯ್ ಮಾಡುತ್ತಿರುತ್ತಾರೆ. ಹೀಗೆ ಹಲವು ವಾಸ್ತವ ಸತ್ಯಗಳನ್ನು ಉಪೇಂದ್ರ ಅವರು ಟ್ರೋಲ್ ಸಾಂಗ್ನಲ್ಲಿ ಬಿಚ್ಚಿಟ್ಟಿದ್ದಾರೆ. ವಾಸ್ತವ ವಿಚಾರಗಳ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಟ್ರೋಲ್ ಆಗಿದ್ದ ಪದಗಳನ್ನು ಸೇರಿಸಿ ಈ ಸಾಂಗ್ ಅನ್ನು ರಚಿಸಿದ್ದಾರೆ. ನಾನು ನಂದಿನಿ, ಜೋಡೆತ್ತು, ಬೆಳ್ಳುಳ್ಳಿ ಕಬಾಬ್, ಮರ ಯಾಕೆ, ಹೆಂಗೆ ಪುಂಗ್ಲಿ, ರಾಜ್ಯವೇ ಖುಷಿ ಪಡುವ ಸುದ್ದಿ, ಆರ್ ಚಂದ್ರು ಹೈಪ್, ಬಡವರ ಮಕ್ಕಳು ಬೆಳಿಬೇಕು, ಕರಿಮಣಿ ಮಾಲೀಕ, ಹೀಗೆ ಸಾಕಷ್ಟು ಫೇಮಸ್ ಟ್ರೋಲ್ ಮತ್ತು ವೀಮ್ಸ್ ಪದಗಳು ಈ ಹಾಡಿನಲ್ಲಿವೆ. UI ಸಿನಿಮಾ ಪ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ತೆರೆಗೆ ಬಂದಿದ್ದು ಆಯಾ ಭಾಷೆಗೆ ತಕ್ಕಂತೆ ಅಲ್ಲಿನ ಪ್ರಾದೇಶಿಕ ವಿಚಾರಗಳು ಟ್ರೋಲ್ ಸೇರಿಸಿ ಸಾಹಿತ್ಯ ಬರೆಯಲಾಗಿದೆ. ವೀಕ್ಷಕರೇ, ನಿಜವಾಗಲೂ ಈ ರೀತಿಯಾದ ಹಾಡನ್ನು ಬರೆಯಲು ಉಪೇಂದ್ರ ಅವರಿಗೆ ಮಾತ್ರವೇ ಸಾಧ್ಯ. ಹಾಗೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ನಮ್ಮೊಂದಿಗೆ ಕಮೆಂಟ್ ಮೂಲಕ ಅದನ್ನು ಹಂಚಿಕೊಳ್ಳಬಹುದು. ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.